ಸರ್ಕಾರದಿಂದಲೇ ಅದಿರು ಅಕ್ರಮ ಸಾಗಣೆ, ಕರ್ನಾಟಕದ ಖನಿಜ ಸಂಪತ್ತು ನುಂಗಿದೆಯಾ ಕೇಂದ್ರ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಿದೆ. ಕೇಂದ್ರ ಸರ್ಕಾರದಿಂದಲೇ ಅದಿರು ಅಕ್ರಮ ಸಾಗಣೆ, ಕರ್ನಾಟಕದ ಖನಿಜ ಸಂಪತ್ತು ನುಂಗುಬಿಟ್ಟಿದೆಯಾ ಕೇಂದ್ರ? ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ಇನ್ನೂ ನಿಂತಿಲ್ಲವಂತೆ. ಕೇಂದ್ರದ NMDCಯಿಂದ 2500 ಟನ್ ಅದಿರು ಸಾಗಣೆ ಆಗ್ತಿದೆ. NMDC ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ ಕಂಪನಿ NMDC ಅಕ್ರಮವಾಗಿ ಅದಿರು ಸಾಗಿಸಿದ್ದು ತನಿಖೆಯಲ್ಲಿ ಬಯಲಾಗಿದೆ. ಅದಿರು ಲಾರಿ ಹಿಡಿದಾಗ ಬಯಲಾಯಿತು ಈ ಸ್ಫೋಟಕ ಸತ್ಯ. ಇನ್ನು ಈ ಪ್ರಕರಣ ಸಂಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬನ್ನಿಹಟ್ಟಿಯ ಬಳಿ ಆಪರೇಷನ್ ನಡೆದಿರುವಂಥದ್ದು. ಯಾವುದೇ ಪರ್ಮಿಟ್ ಇಲ್ಲ, ಪರವಾನಗಿ ಇಲ್ಲ, ಹಂಗೇನೆ ಸಾಗಾಟ ನಡೆದಿದೆ. ಎಷ್ಟು? ಸುಮಾರು 2500 ಟನ್. ನೋಡಿ, ಯಾವುದೇ ಪರ್ಮಿಷನ್ ಇಲ್ಲ, ಪರವಾನಗಿನೂ ಇಲ್ಲ. ಸುಮಾರು 2500 ಮೆಟ್ರಿಕ್ ಟನ್ ಅದಿರು ಅಕ್ರಮ ಸಾಗಾಟವಾಗಿರುವಂಥದ್ದು. ಲಾರಿ ಚಾಲಕ ತಿಪ್ಪೇಸ್ವಾಮಿ ಹೇಳಿಕೆ ಮತ್ತೆ ಅಕ್ರಮ ಪತ್ತೆಯಾಗಿದೆ. ಕೇಂದ್ರ ಸರ್ಕಾರದ ಸ್ವಾಮ್ಯದ NMDC ಗಣಿ ಕಂಪನಿ ಇದು. ಪರ್ಮಿಟ್ ಇಲ್ಲ, ಟ್ರಿಪ್ ಶೀಟ್ ಇಲ್ಲ, ಯಾವುದೂ ಇಲ್ಲದೆ ಅಕ್ರಮವಾಗಿ ಅದಿರು ಸಾಗಾಟವಾಗಿದೆ. ಆಂಧ್ರದ ಖಾಸಗಿ ಕಬ್ಬಣ ಕಾರ್ಖಾನೆಗೆ 1000 ಟನ್ ಅದಿರು, ಬಳ್ಳಾರಿಯ ಸ್ಟ್ಯಾಂಜ್ ಐರನ್ ಕಾರ್ಖಾನೆಗೆ 1500 ಟನ್ ಸಾಗಣೆ ಆಗಿರುವಂಥದ್ದು. ಕಾಂಗ್ರೆಸ್ ಮುಖಂಡ KC ಕೊಂಡಯ್ಯ ಒಡೆತನದ ಕಾರ್ಖಾನೆ ಇದು. ಅಕ್ರಮವಾಗಿ ಅದಿರು ಸಾಗಾಟದ ಮೇಲೆ ಈಗ ಕೇಸನ್ನ ಹಾಕಲಾಗಿದೆ, ದಾಖಲು ಮಾಡಿಕೊಂಡಿದ್ದಾರೆ. ಕೇಂದ್ರದಿಂದಲೇ ನಡೀತಿದೆಯಾ ಹಂಗಾರೆ ಈ ಅಕ್ರಮ ಅದಿರು ಸಾಗಣೆ ಅನ್ನುವಂತಹ ಅನುಮಾನವೀಗ ವ್ಯಕ್ತವಾಗ್ತಿರುವಂಥದ್ದು. ಕರ್ನಾಟಕದ ಖನಿಜ ಸಂಪತ್ತನ್ನ ನುಂಗಿದೆಯಾ ಕೇಂದ್ರ? ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ಇನ್ನೂ ನಿಂತಿಲ್ವಲ್ಲ. ಕೇಂದ್ರದ NMDCಯಿಂದ 2500 ಟನ್ ಅದಿರು ಸಾಗಾಟವಾಗಿರುವಂಥದ್ದು. NMDC ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ ಕಂಪನಿ NMDC ಅಕ್ರಮವಾಗಿ ಅದಿರು ಸಾಗಿಸಿದ್ದು ತನಿಖೆಯಲ್ಲಿ ಬಯಲಾಗಿದೆ. ಈಗ ಕರ್ನಾಟಕ ಖನಿಜ ಸಂಪತ್ತು ನುಂಗಿದೆಯಾ ಹಂಗಾರೆ ಕೇಂದ್ರ? ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ಇನ್ನೂ ನಿಂತಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಅದಿರು ಲಾರಿಯನ್ನ ಹಿಡಿದಾಗ ಬಯಲಾಗಿದೆ ಈ ಸ್ಫೋಟಕವಾದಂತಹ ಸತ್ಯ. ಸಂಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬನ್ನಿಹಟ್ಟಿಯ ಬಳಿ ಆಪರೇಷನ್ ಆಗಿದೆ. ಯಾವುದೇ ಪರವಾನಗಿ ಇಲ್ಲ, ಯಾವ ಪರ್ಮಿಷನ್ ಇಲ್ಲ, ಜೊತೆಗೆ ಟ್ರಿಪ್ ಶೀಟ್ ಇಲ್ಲ, ಏನೂ ಇಲ್ಲದೆ ಅಕ್ರಮವಾಗಿ ಅದಿರು ಸಾಗಾಟ ನಡೆದಿತ್ತು. ಆಂಧ್ರದ ಖಾಸಗಿ ಕಬ್ಬಣ ಕಾರ್ಖಾನೆಗೆ 1000 ಟನ್ನು ಅದಿರು, ಇನ್ನು ಬಳ್ಳಾರಿಯ ಸ್ಟಾಂಜ್ ಐರನ್ ಕಾರ್ಖಾನೆಗೆ 1500 ಟನ್ ಸಾಗಣೆ ಆಗ್ತಿತ್ತಂತೆ. ಇದು ಕಾಂಗ್ರೆಸ್ ಮುಖಂಡ KC ಕೊಂಡಯ್ಯ ಒಡೆತನದ ಕಾರ್ಖಾನೆಯಾಗಿದೆ. ಅಕ್ರಮವಾಗಿ ಅದಿರು ಸಾಗಾಟದ ಮೇಲೆ ಈಗ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಒಟ್ಟು 2500 ಟನ್ ಅದಿರು ಸಾಗಾಟವಾಗ್ತಿತ್ತಂತೆ ಅಕ್ರಮವಾಗಿ. ಕೇಂದ್ರದ NMDCಯಿಂದ 2500 ಟನ್ ಅದಿರು ಸಾಗಾಟವಾಗ್ತಿದೆ. ಇದು ಅಕ್ರಮ ಅಂತ ಹೇಳಲಾಗ್ತಿದೆ. ಯಾಕೆಂದ್ರೆ ತೆಗೆದುಕೊಂಡು ಹೋಗೋಕೆ ಯಾವುದೇ ಪರ್ಮಿಷನ್ ಸಿಕ್ಕಿಲ್ಲ, ಪರ್ಮಿಷನ್ ತಗೊಂಡೇ ಇಲ್ಲ, ಪರ್ಮಿಟ್ ಇಲ್ಲ, ಪರವಾನಗಿ ಇಲ್ಲ, ಜೊತೆಗೆ ಟ್ರಿಪ್ ಶೀಟ್ ಇಲ್ಲ, ಯಾವುದೂ ಇಲ್ಲದೆ ಅಕ್ರಮವಾಗಿ ಸಾಗಾಟವಾಗ್ತಿತ್ತು. ಇದನ್ನು ಸ್ವತಃ ಲಾರಿ ಚಾಲಕ ತಿಪ್ಪೇಸ್ವಾಮಿ ಹೇಳಿಕೆಯ ಆಧಾರದ ಮೇಲೆ ಅಕ್ರಮ ಈಗ ಪತ್ತೆಯಾಗ್ತಿರುವಂಥದ್ದು, ಕ್ರಮಕ್ಕೆ ಮುಂದಾಗಿರುವಂಥದ್ದು. ಈ ರೀತಿಯಾಗಿ ಆಗ್ತಿರೋದು ಕೇಂದ್ರದಿಂದ. ಕೇಂದ್ರವೇ ಹಂಗಾರೆ ಕರ್ನಾಟಕದ ಖನಿಜ ಸಂಪತ್ತನ್ನ ನುಂಗುತ್ತಿದೆಯಾ ಅಂತ. ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ಇನ್ನೂ ನಿಂತಿಲ್ವಲ್ಲ. 2500 ಟನ್ ಅಕ್ರಮ ಅದಿರು ಸಾಗಾಟವಾಗ್ತಿದೆ. NMDC ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ ಕಂಪನಿ ಜೊತೆಗೆ ಅಕ್ರಮವಾಗಿ ಸಾಗಿಸಿದ್ದು ತನಿಖೆಯಲ್ಲಿ ಬಯಲಾಗಿದೆ. ಅದಿರನ್ನ ಹಿಡಿದಾಗ, ಲಾರಿಯನ್ನ ಹಿಡಿದಾಗ ಈ ಸ್ಫೋಟಕ ಸತ್ಯ ಬೆಳಕಿಗೆ ಬಂದಿದೆ. ಸಂಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬಳಿ ಬನ್ನಿಹಟ್ಟಿ, ಅಲ್ಲಿ ಆಪರೇಷನ್ ನಡೆದಿರುವಂಥದ್ದು. ಯಾವುದೇ ಪರ್ಮಿಷನ್ ಇಲ್ಲ, ಪರವಾನಗಿ ಇಲ್ಲದೆ ಸಾಗಾಟವಾಗ್ತಿತ್ತು. ಸುಮಾರು 2500 ಮೆಟ್ರಿಕ್ ಟನ್ ಅದಿರು ಸಾಗಾಟ ಅಂತ ಹೇಳಲಾಗ್ತಿದೆ. ಲಾರಿ ಚಾಲಕನನ್ನ ಮಾತನಾಡಿಸಿದಾಗ ಈ ಸ್ಫೋಟಕ ಸತ್ಯ ಹೊರಗೆ ಬಂದಿದೆ. ಇದು ಅಕ್ರಮ ಅಂತ ಗೊತ್ತಾಗಿದೆ. ಕೇಂದ್ರ ಸರ್ಕಾರದ ಸ್ವಾಮ್ಯದ NMDC ಗಣಿಯ ಕಂಪನಿ ಇದು. ಪರ್ಮಿಟ್ ಇಲ್ಲ, ಪರವಾನಗಿ ಇಲ್ಲ, ಟ್ರಿಪ್ ಶೀಟ್ ಇಲ್ಲದೆ ಅಕ್ರಮವಾಗಿ ಅದಿರನ್ನ ಹೆಂಗ್ ಸಾಗಾಟ ಮಾಡ್ತೀರಿ? ಅದರಲ್ಲೂ 1000 ಟನ್ನು ಆಂಧ್ರದ ಖಾಸಗಿ ಕಬ್ಬಣ ಕಾರ್ಖಾನೆಗೆ, ಇನ್ನೂ 1500 ಟನ್ನು ಬಳ್ಳಾರಿಯ ಸ್ಟಾಂಜ್ ಐರನ್ ಕಾರ್ಖಾನೆಗೆ ಹೋಗ್ತಿತ್ತು. ಇದು ಕಾಂಗ್ರೆಸ್ ಮುಖಂಡ KC ಕೊಂಡಯ್ಯ ಒಡೆತನದ ಕಾರ್ಖಾನೆಯಾಗಿದೆ. ಅಕ್ರಮವಾಗಿ ಅದಿರನ್ನ ಸಾಗಾಟ ಮಾಡಬೇಕಾದ್ರೆ ಪೊಲೀಸರು ಇದನ್ನ ಪತ್ತೆ ಹಚ್ಚಿ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ.